ಮಂಡಲ ಏನಾಗ್ತಿದೆ? ಯಾರ ಸುತ್ತ ಏನ್ ಇರ್ತಾ ಇದಾವು? ಆಯ್ತಾ? ಒಳಗ್ರಹಗಳು ಎಷ್ಟಿದಾವು? ಹೊರಗ್ರಹಗಳು ಒಟ್ಟು ನಮ್ಮ ಗ್ರಹ ಯಾವುದು? ಹೌದಾ? ನಮ್ಮ ಗ್ರಹ ಯಾವುದು? ಯಾವ ಹೆಸರಿಲ್ಲ ಇದೆಯಾ? ಕಾಣ್ತಿದ್ಯಾ? ಸೂರ್ಯನ ಎಷ್ಟನೇ ಸ್ಥಾನಕ್ಕೆ ಇಟ್ಟಿದ್ದು? ಸ್ಥಾನಕ್ಕೆ ಇಟ್ಟ. ಆಮೇಲೆ ಉಂಗುರವನ್ನು ಹೊಂದಿರುವಂತ ಗ್ರಹ ಯಾವುದು? ಕಾಣ್ತಿದ್ಯಾ? ವೆರಿ ಗುಡ್. ಈ ರೀತಿಯಾಗಿ ಏನಾಗಿದೆ ನಮ್ಮ ಸೌರಮಂಡಲ ರಚನೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಸರಿ, ಕ್ಷುದ್ರ ಗ್ರಹಗಳು ಎಲ್ಲಿ ಕಾಣ್ತಾವು? ಸರಿ, ಮಂಗಳ ಗ್ರಹವು ಸೌರಮಂಡಲದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಐತಿ? ಏನದ? ಹೌದಾ? ನಮ್ಮ ಭೂಮಿಯಿಂದ ಆಚೆಗಿದೆ. ಹಾಗಾದ್ರೆ ಭೂಮಿ ಎಷ್ಟನೇ ಸ್ಥಾನದಲ್ಲಿ ಐತಿ? ಸೂರ್ಯನಿಂದ ಮೊದಲನೇದಾಗಿ ಬರುವಂತ ಗ್ರಹ ಯಾವುದು? ಬುಧ ಅಲ್ವಾ? ನೆಕ್ಸ್ಟ್ ಯಾವುದು? ಆಮೇಲೆ ಆಮೇಲೆ ಕೊನೆಯ ಗ್ರಹ ಯಾವುದು? ಇವೆಲ್ಲವನ್ನ ಏನ್ ಕರಿತೀವಿ? ಒಟ್ಟಾರೆಯಾಗಿ ಏನೇನ್ ಕರಿತೀವಿ? ಇದರಲ್ಲಿ ಉಪಗ್ರಹಗಳು ಬರ್ತಾವು, ಮತ್ತೆ ಬರ್ತೈತಿ ಕ್ಷುದ್ರಗ್ರಹಗಳು ಮತ್ತ ಒಟ್ಟಾರೆಯಾಗಿ ಇವನ್ನೆಲ್ಲ ಸೇರ್ಕೊಂಡು ಏನ್ ಕರಿತೀವಿ? ಸೌರವ್ಯೂಹ ಅಂತ ಹೇಳಿ